ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವು ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಿದೆ ಅಂತಂದರೆ ಅಕ್ಷಯ ವೃಕ್ಷ ಇದ್ದಲ್ಲಿ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವಾಗ ನಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನ ಕಾಣಬೇಕು, ಶ್ರೇಯಸ್ ಕಾಣಬೇಕು ಅಂತಂದರೆ ನಮಗೆ ಕೈ ಹಿಡಿಯುವಂಥದ್ದು ಯಂತ್ರನ, ಮಂತ್ರನ, ತಂತ್ರನ, ಸೊ ಯಾವುದನ್ನು ನಾವು ಫಾಲೋ ಮಾಡೋದ್ರಿಂದ ಶೀಘ್ರವಾಗಿ ನಾವು ಸಕ್ಸಸ್ನ ಕಾಣ್ತೀವಿ ನಾವು ಮಾಡುವಂಥ ಕೆಲಸದಲ್ಲಿ. ಸೊ ದಯವಿಟ್ಟು ಈ ಒಂದು ಸೀಕ್ರೆಟ್ನ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಬ್ಬರಿಗೆ ಯಂತ್ರ ಕೈ ಹಿಡಿಯುತ್ತೆ, ಕೆಲವೊಬ್ಬರಿಗೆ ಮಂತ್ರ ಕೈ ಹಿಡಿಯುತ್ತೆ, ಇನ್ನೂ ಕೆಲವರಿಗೆ ತಂತ್ರ ಕೈ ಹಿಡಿಯುತ್ತೆ. ಅದು ಬೇಕಾದಷ್ಟು ಅದಕ್ಕೆ ಉದಾಹರಣೆಗಳು ಇದ್ದಾವೆ. ಆ ಪದ್ಧತಿಯಲ್ಲಿ ಈ ಸಣ್ಣ ಮಕ್ಕಳಿಗೆ ಬಾಲಾರಿಷ್ಟ ದೋಷ ಅಂತಿದ್ದರೆ ಅದಕ್ಕೆ ಹೋಗಿ ತಾಯಿ ಕಟ್ಟೋ ತನಕ ಡಾಕ್ಟ್ರ್ ಕೈ ಕೆಲಸನೇ ಮಾಡಲ್ಲ. ಏನು ಮಾಡಿದ್ರು ಅದು ಅಳ್ತಾನೆ ಇರುತ್ತೆ, ಎಂಥದ್ದು ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ಆ ಒಂದು ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟ ಯಂತ್ರವನ್ನು ಕಟ್ಟುತ್ತಾರೋ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ಶಮನ ಆಗುತ್ತೆ. ಅಂತಹ ಶಕ್ತಿ ಇರುತ್ತೆ ಯಂತ್ರಕ್ಕೆ ಕೆಲವರಿಗೆ. ಇನ್ನು ಅವರವರ ಬಿಸ್ನೆಸ್ಸಲ್ಲಿ ಮೂರನ್ನು ಕೂಡ ಆ ಲೆಕ್ಕಕ್ಕೆ ಬಳಸ್ಕೊಳ್ಬೋದು. ಈಗ ಇದಕ್ಕೊಂದು ತಂತ್ರ ಅಂತಂದರೆ, ಒಂದು ಹೊಸದಾಗಿರೋ ಒಂದು ಪುಸ್ತಕನ ತೆಗೆದುಕೋಬೇಕು, 1 ಅಂತ ಬರೀಬೇಕು, ಅದರ ಮೇಲೆ ಒಂದು ನವಿಲುಗರಿ ಇಡಬೇಕು. ನೆಕ್ಸ್ಟ್ 2ನೇ ದಿನ 2 ಅಂತ ಬರೀಬೇಕು, ಅದರ ಪಕ್ಕದಲ್ಲಿ ಒಂದು ನವಿಲುಗರಿ ಇಡಬೇಕು. ಈ ರೀತಿ 1, 2, 3, 4, 5, 6, 7, 8, 9 ಸಂಖ್ಯೆ ತನಕ ದಿನಕ್ಕೆ ಒಂದೊಂದು ಬರೀತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೋಬೇಕು. ಮೊದಲೇ ಇದನ್ನು ನಾಳೆಯಿಂದ ಪ್ರಾರಂಭಿಸಬೇಕು ಅನ್ನೋಕ್ಕಿದ್ದರೆ ನೀವು 9 ನವಿಲುಗರಿಗಳನ್ನು ವ್ಯವಸ್ಥೆ ಮಾಡಿಕೊಂಡು 1 ಸಂಖ್ಯೆ ಬರೆಯೋದು, ನವಿಲುಗರಿ ಇಡುವಂಥದ್ದು. ಅವರ ಬಿಸ್ನೆಸ್ಸನ್ನು ಮೈಂಡ್ಗೆ ಹಾಕ್ಕೊಳ್ತಕ್ಕಂಥದ್ದು. ಕೃಷ್ಣನನ್ನು ತಿಳಿದುಕೊಂಡರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನನ್ನು ತಿಳಿದುಕೊಂಡರೆ ಕಷ್ಟ ಒಂದಿಷ್ಟಿಲ್ಲ. ಅಂದರೆ ಕೃಷ್ಣ ಇರೋದೇ ಆ ಕಷ್ಟನ ಹೋಗಲಾಡಿಸ್ಲಿಕ್ಕೆ ಅಂತ. ಅದಕ್ಕಾಗಿ ಅದನ್ನು ಮೇಲಿಟ್ಕೊಂಡಿದ್ದಾನೆ. ಅಂತಹದ್ದನ್ನು ಆ ನವಿಲುಗರಿ ಇಡ್ತೀನಿ ಅಂತಂದರೆ ಮೂಲವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವೂ. ಆದ್ದರಿಂದ ನೀವು ಏನು ಯೋಚನೆ ಮಾಡ್ತಿರೋ ಆ ಯೂನಿವರ್ಸಿಗೆ ಕನೆಕ್ಟ್ ಮಾಡ್ತಕ್ಕಂಥ ಪದ್ಧತಿ ಈ 9. ಅದಕ್ಕಾಗಿ ಇವತ್ತು ಒಂದು, ನಾಳೆ ಒಂದು ರೀತಿ 9 ದಿನಗಳು ಈ ನವಿಲುಗರಿಯನ್ನು ಇಟ್ಬಿಟ್ಟು ಪ್ರೇಯರ್ ಮಾಡಿ. ಆದರೆ ಏನು ಗೊತ್ತಾ, ನೀವು ಹುಟ್ಟಿರೋ ಸಮಯ ಆಗಿರಬೇಕು, ರಾತ್ರಿ 12 ಗಂಟೆಯಿಂದ 1 ಗಂಟೆ ಆವಾಗಲೇ ಮಾಡಬೇಕಿದೆ. ಅಥವಾ ನಾನು ಹುಟ್ಟಿದ ಸಮಯ ಗೊತ್ತಾಗ್ತಿಲ್ಲ ಗುರುಗಳೇ ಅನ್ನೋರಿಗೆ ಮಾತ್ರ ಈ ಅಭಿಜನ್ಮ ಮುಹೂರ್ತ, ಅಂದರೆ 11:30 12:30 ಈ ಸಂದರ್ಭದಲ್ಲೇ ಬರೀತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ಅನುಕೂಲ ಆಗುತ್ತೆ ಅಂತಂದರೆ, ಬಹುಶಃ ಗುರು ನನಗೆ ಇವತ್ತಾಗತ್ತೆ, ನಾಳೆ ದಿನಲ್ಲೇ ಎಲ್ಲೋ ಹೋಗ್ತಿದ್ದೀನಿ, ಪರವಾಗಿಲ್ಲ, ನೆಕ್ಸ್ಟ್ಗೆ ಮಾಡು. ಆದರೆ 2 ಸಂಖ್ಯೆ ಹತ್ರ ಒಂದು ನವಿಲುಗರಿ, 3 ಸಂಖ್ಯೆ ಹತ್ರ ಒಂದು ನವಿಲುಗರಿ ಇಟ್ಟುಬಿಡ್ತಕ್ಕಂತಹದ್ದು. 9ನೇ ದಿವಸ ಅದನ್ನು ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ವಿಶೇಷವಾಗಿ ಈ ರಾಮಕೋಟಿ ಬರೀತಿರ್ತಾರೆ, ಅಂತಹ ದೇವಸ್ಥಾನಕ್ಕೆ ಕೊಟ್ಟು ಬಿಡಬೇಕು. ಅಥವಾ ದೊಡ್ಡದಾಗಿ ಒಂದು ಉಗ್ರಾಣ ಇಟ್ಟಿರ್ತಾರೆ, ಅದರಲ್ಲಿ ಈ ಪುಸ್ತಕವನ್ನು ಹಾಕ್ತಕ್ಕಂತಹದ್ದಾದರೆ ನಿಮ್ಮ ಜಾಬ್ ಅಥವಾ ನೀವು ಮಾಡ್ತಿದ್ದ ಬಿಸ್ನೆಸ್ ಅತ್ಯಂತ ಅದ್ಭುತವಾಗಿರ್ತ ಸಕ್ಸಸ್ಸನ್ನು ಪಡೆದುಕೊಳ್ಳುತ್ತೆ. ಗುರುಗಳೇ, ಒಂದೇ ಒಂದು ಪ್ರಶ್ನೆ, ಈ ಬರೆಯುವಂಥ ಪ್ರಕ್ರಿಯೆ ದೇವರ ಮನೆಯಲ್ಲಿ ಆಗಬೇಕಾ ಅಥವಾ ಬರೆದಿರುವಂಥ ಪುಸ್ತಕವನ್ನು ನಾವು ಎಲ್ಲಿ ಇಡಬೇಕಾಗುತ್ತೆ? ಬರೆದಿರುವಂಥದ್ದು ಇವರಿಗೆ ಸಂಬಂಧಪಟ್ಟ ಪ್ಲೇಸ್ ಆಗಿರಬೇಕದು. ಅಂದರೆ ಇವ್ರದ್ದು ಒಂದು ಕೋಣೆ ಇರುತ್ತಲ್ಲ, ಇವರೊಂದು ಬೆಡ್ರೂಮಲ್ಲಿ ಅವರ ಹಣ ಆಭರಣ ಇರ್ತಾರಲ್ಲ, ಅಂತ ತಿಜೋರಲ್ಲಿ ಇಡಬೇಕಾಗುತ್ತೆ. ದೇವ್ರ ಮನೆ ಬೇಡ, ಎಲ್ಲರೂ ಕೂಡ ನೋಡ್ತಕ್ಕಂಥದ್ದಾಗಿರಲ್ಲ, ಇದು ಅವರಿಗೆ ಸಂಬಂಧಪಟ್ಟ ಪರ್ಸ್ನಲ್ ಆಗಿರುತ್ತೆ, ಅಂತ ಕಡೆ ಇಡಬೇಕಾಗುತ್ತೆ. ಖಂಡಿತ ಗುರುಗಳೇ. ಸೊ ನಮ್ಮ ಒಂದು ಬಿಸ್ನೆಸ್ ಅಥವಾ ಜಾಬ್ನಲ್ಲಿ ಏಳಿಗೆಯನ್ನು ಕಾಣಬೇಕು ಅಂತಂದರೆ ಯಂತ್ರ, ಮಂತ್ರ, ತಂತ್ರದಲ್ಲಿ ಯಾವ ಒಂದು ರೀತಿ ಕೈ ಹಿಡಿಯುತ್ತೆ ನಮಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ, ಒಂದು ಒಳ್ಳೆ ರೆಮಿಡಿನ ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಜಸ್ಟ್ 9 ದಿನ ಅಷ್ಟೇ ನೀವು ಇದಕ್ಕೆ ಸ್ಪೆಂಡ್ ಮಾಡಬೇಕಾಗತ್ತೆ. ಬಹಳನೇ ಸರಳವಾಗಿರುವಂಥ ಪರಿಹಾರನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಒಂದು ಬಿಸ್ನೆಸ್ ಅಥವಾ ಜಾಬ್ನಲ್ಲಿ ನೀವು ಕೂಡ ಶೀಘ್ರವಾಗಿ ಸಕ್ಸಸ್ನ ಕಾಣಬೇಕು ಅಂತಂದರೆ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.